ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ರಂಗಾಯಣ ರಘು ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಂಗಾಯಣ ರಘು ಅವರು ಯಾರಿಗೆ ತಾನೇ ಗೊತ್ತಿಲ್ಲ. ಉತ್ತಮ ಕಾಮಿಡಿಯನ್ ಆಗಿ ಹಾಗೆ ಸಪೋರ್ಟಿಂಗ್ ಲೀಡ್ ಕ್ಯಾರೆಕ್ಟರ್ಗಳಲ್ಲಿ ಕನ್ನಡಿಗರ ಮನಸ್ಸನ್ನೇ ಗೆದ್ದಂಥವರು ನಮ್ಮ ರಂಗಾಯಣ ರಘು ಅವರು. ಹಾಗೆ ರಂಗಾಯಣ ರಘು ಅವರ ನಿಜವಾದ ಹೆಸರು ಬಂದು ರಂಗನಾಥ್ ಅಂತ. ಇವರು ಹುಟ್ಟಿದ್ದು ಏಪ್ರಿಲ್ 17, 1965ರಲ್ಲಿ. 100ಕ್ಕೂ ಹೆಚ್ಚು ಕನ್ನಡ ಮೂವಿಗಳಲ್ಲಿ ನಟನೆ ಮಾಡಿದ್ದಾರೆ ನಮ್ಮ ರಂಗಾಯಣ ರಘು ಅವರು. ಹಾಗೆ ಇವರು ಹುಟ್ಟಿದ ಪ್ಲೇಸ್ ಬಂದು ಕೊಟ್ಟೂರು ಅನ್ನೋ ತುಮಕೂರು ಡಿಸ್ಟಿಕಲ್ಲಿದೆ. ಈ ಒಂದು ಗ್ರಾಮದಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆ ಇವರ ತಂದೆ ಹೆಸರು ಬಂದು ಚಿಕ್ಕರಂಗಯ್ಯ ಅಂತ ಇವರ ತಂದೆ ಹೆಸರು. ತಾಯಿ ಹೆಸರು ಬಂದು ವೀರಮ್ಮ ಅಂತ. ಆ್ಯಕ್ಟಿಂಗ್ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ ನಮ್ಮ ರಂಗಾಯಣ ರಘು ಅವರು 1988ರಲ್ಲಿ ರಂಗಾಯಣ ಥಿಯೇಟರ್ನ ಇವರು ಸೇರಿಕೊಳ್ತಾರೆ. ಮೈಸೂರಿನ ಬಿ.ವಿ. ಕಾರಂತ್ ಅವರ ನೇತೃತ್ವದಲ್ಲಿ ರಂಗಾಯಣ ಥಿಯೇಟರಲ್ಲಿ ಇವರು ನಾಟಕಗಳ ಮೂಲಕ ಆ್ಯಕ್ಟಿಂಗ್ನ ಕರಗತ ಮಾಡ್ಕೊಳ್ತಾರೆ ನಮ್ಮ ರಂಗಾಯಣ ರಘು ಅವರು. ಇವರ ಮೊದಲ ಮೂವಿ ಬಂದು ಸುಗ್ಗಿ 1995ರಲ್ಲಿ ರಿಲೀಸ್ ಆಯಿತು. ಈ ಮೂವಿ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮೊದಲು ಪಾದಾರ್ಪಣೆ ಮಾಡ್ತಾರೆ ನಮ್ಮ ರಂಗಾಯಣ ರಘು ಅವರು. ರಂಗಾಯಣ ರಘು ಅವರು ಸಾಲಿಡ್ ಕ್ಯಾರೆಕ್ಟರ್ ಅಂತ ಅಂದರೆ ದಮ್ 2002ರಲ್ಲಿ, ಮಣಿ 2003ರಲ್ಲಿ. ಆದರೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಮೂವಿ ಬಂದು ದುನಿಯಾ. ಈ ಮೂವಿಲಿ ಇವರು ತುಂಬಾ ಲೀಡ್ ರೋಲ್ನ ಪ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರಂಗಾಯಣ ರಘು ಅವರು ಅವತ್ತು ಹೇಳಿದ್ದಂತಹ ಒಂದು ಡೈಲಾಗ್ ಏನಿದೆ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಈಗಲೂ ಕೂಡ ಹೇಳ್ತಾರೆ ಎಲ್ಲ ಕಡೆ. ಅಷ್ಟು ಫೇಮಸ್ ಆಗಿತ್ತು ಆ ಕ್ಯಾರೆಕ್ಟರ್. ಹಾಗೆ ಇವರು ಮಂಗಳ ಅವರನ್ನು ಮದುವೆ ಆಗ್ತಾರೆ ಪ್ರೀತಿಸಿ. ಇವರಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ. ಇವರು ಮಾಡಿರುವಂತಹ ಮೂವಿಗಳೆಲ್ಲ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಇವರು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಒಂದು ಕ್ಯಾರೆಕ್ಟರ್ಗೆ ಜೀವ ತುಂಬುವಂಥ ಪ್ರಯತ್ನನ 100% ಇವರು ಮಾಡಿದ್ದಾರೆ ರಂಗಾಯಣ ರಘು ಅವರು. ಒಲವೇ ಮಂದಾರ, ಮಳೆಯಲಿ ಜೊತೆಯಲಿ, ಹಾಗೆ ಚಡ್ಡಿ ದೋಸ್ತ್, ಶಾಕಾಹಾರಿ, ಹಾಗೆ ರಾಮ್, ದುನಿಯಾ, ಬಡವ ರಾಸ್ಕಲ್, ಹೀಗೆ ತುಂಬ ಕನ್ನಡ ಮೂವಿಗಳಲ್ಲಿ ಇವರು ಲೀಡ್ ರೋಲ್ನ ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆದರೂ ಕೂಡ ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ ಸಂಜು ಮತ್ತು ಗೀತಾ ಅನ್ನೋ ಮೂವಿಗೆ 2011ರಲ್ಲಿ. ರೋಮಿಯೋ ಅನ್ನೋ ಮೂವಿ ಕೂಡ ಇವರಿಗೆ ಸೈಮಾ ಅವಾರ್ಡ್ ಬಂದಿದೆ. ನನಗೆ ತುಂಬ ಇಷ್ಟ ಆಗೋ ಪಾತ್ರ ಅಂತ ಅಂದರೆ ಇವರು ತಂದೆಯಾಗಿ ಮಾಡುವಂಥ ಪಾತ್ರಗಳು ನನಗೆ ತುಂಬಾ ಇಷ್ಟ. ಪರ್ಸ್ನಲಿ ಇವರು ತುಂಬಾ ಒಳ್ಳೆ ಕಾಮಿಡಿಯನ್ ಅಂತಲೇ ಹೇಳ್ಬೋದು. ರಿಯಲಿ ಒಂದು ಪಾತ್ರನ ಕೊಟ್ಟಾಗ ಅವರು ಚೆನ್ನಾಗಿ ಮೂಡಿ ಬರುವಂತಹ ರೀತಿ ಇದೆ ನೋಡಿ, ಅದು ಸೂಪರ್ ಅಂತಲೇ ಹೇಳ್ಬೋದು. ರಂಗಾಯಣ ರಘು ಅವರು ಇನ್ನೂ ಹೆಚ್ಚು ಮೂವಿಗಳಲ್ಲಿ ಅವರು ಆ್ಯಕ್ಟ್ ಮಾಡಲಿ ಅಂತ ನಾವು ಕೂಡ ಆಶಿಸೋಣ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.